ಈಗ ಕರ್ನಾಟಕ ಎಕ್ಸ್‌ಪ್ರೆಸ್‌ನ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ದಕ್ಷಿಣ ಕನ್ನಡದ ಬೆಳ್ತಂಗಡಿಯಲ್ಲಿ ಪಾತಕಿಗಳು ಯುವತಿಯರಿಗೆ ಕಿರುಕುಳ ನೀಡಿರುವ ಆರೋಪ ಕೇಳಿಬಂದಿದೆ. ಈ ಸಂಬಂಧ ಮೂವರನ್ನ ಅರೆಸ್ಟ್ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಕಾಲೇಜು ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಎಸಗಿದ ಗಂಭೀರ ಆರೋಪ ಕೇಳಿಬಂದಿದೆ. ಈ ಸಂಬಂಧ ಆರೋಪಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ದಕ್ಷಿಣ ಕನ್ನಡದ ಬೆಳ್ತಂಗಡಿ ತಾಲೂಕಿನಲ್ಲಿರುವ ದಿಡುಪಿ ಫಾಲ್ಸ್ನಲ್ಲಿ ಯುವತಿಯರಿಗೆ ಕಿರುಕುಳ ನೀಡಿರುವ ಆರೋಪ ಕೇಳಿಬಂದಿದೆ. ಕೇರಳ ಮೂಲದ ಅಬ್ದುಲ್ ಖಾದರ್ ಹಾಗೂ ಫೇಜಲ್, ಉಸ್ಮಾನ್ ಸಲೀಂ ಎಂಬುವರನ್ನ ಬಂಧಿಸಲಾಗಿದೆ. ಫಾಲ್ಸ್ನಲ್ಲಿ ಯುವತಿ ಚೀರಾಡಿದಾಗ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ಬಳಿಕ 3 ಯುವಕರನ್ನ ಪೊಲೀಸರಿಗೆ ಒಪ್ಪಿಸಲಾಗಿದೆ. ಯುವತಿ ದೂರಿನ ಮೇರೆಗೆ ಬೆಳ್ತಂಗಡಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು 3 ಆರೋಪಿಗಳನ್ನ ಬೆಳ್ತಂಗಡಿ ಪೊಲೀಸರು ಬಂಧಿಸಿದ್ದಾರೆ. ಬೆಂಗಳೂರಿನಲ್ಲಿ ಬೆಚ್ಚಿ ಬೀಳಿಸುವ ಪ್ರಕರಣ ಬೆಳಕಿಗೆ ಬಂದಿದೆ. ಮಡಿವಾಳದಲ್ಲಿ ಕಾಲೇಜು ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಎಸಗಿದ ಗಂಭೀರ ಆರೋಪ ಕೇಳಿಬಂದಿದೆ. ಹೈನಾಸ್ ಎಂಬಾತ ಅತ್ಯಾಚಾರ ಎಸಗಿದ್ದಾನೆ ಅಂತ ದೂರಲಾಗಿದೆ. ಅತ್ಯಾಚಾರ ಆರೋಪ ಮಾಡಿರುವ ವಿದ್ಯಾರ್ಥಿನಿ ಮೋಮೋಸ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಕಾಲೇಜು ಬಳಿಕ ಬಿಡುವಿನ ವೇಳೆಯಲ್ಲಿ ಕೆಲಸ ಮಾಡ್ತಾ ಇದ್ಲು. ಹೈನಾಸ್ ವಿರುದ್ಧ ದೂರು ಕೊಟ್ಟಿದ್ದು ಮಡಿವಾಳ ಠಾಣೆ ಪೊಲೀಸರು ಯುವತಿಯನ್ನೇ ಹೀಯಾಳಿಸಿದ್ದಾರೆ, ದೂರು ಕೊಟ್ಟರು ನಿರ್ಲಕ್ಷ್ಯ ವಹಿಸಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ. ಬಳಿಕ ಸಂತ್ರಸ್ತ ಯುವತಿ ಹಿರಿಯ ಅಧಿಕಾರಿಯ ಮೊರೆ ಹೋಗಿದ್ದು ಮಡಿವಾಳ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ನಾಲ್ಕು ತಿಂಗಳ ಗರ್ಭಿಣಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಕಲಬುರಗಿ ತಾಲೂಕಿನ ಔರಾದ್ಬಿ ಗ್ರಾಮದಲ್ಲಿ ನಡೆದಿದೆ. ಪತಿಯ ಕಿರುಕುಳಕ್ಕೆ 4 ತಿಂಗಳ ಗರ್ಭಿಣಿ ಶ್ರುತಿ ಆತ್ಮಹತ್ಯೆ ಮಾಡಿಕೊಂಡ ಆರೋಪ ಇದೆ. 2 ವರ್ಷಗಳ ಹಿಂದೆ ಗೋಪಾಲ್ನನ್ನ ಪ್ರೀತಿಸಿ ಮದುವೆಯಾಗಿದ್ದ ಶ್ರುತಿ ಗಂಡನ ಕೆಟ್ಟ ಚಟಗಳಿಂದ ರೋಸಿ ಹೋಗಿದ್ರು. ಗೋಪಾಲ್ ಕುಡಿತ, ಜೂಜಾಟ, ಗರ್ಲ್ ಫ್ರೆಂಡ್ಗಳಿಗಾಗಿ ಸಾಲ ಮಾಡಿಕೊಂಡಿದ್ದ. ಜಮೀನು ಕೂಡ ಮಾರಾಟ ಮಾಡಿದ ಸಾಲಕ್ಕಾಗಿ ಮನೆ ಮಾರೋದಕ್ಕೂ ಮುಂದಾಗಿದ್ದ. ಮನೆ ಮಾರಾಟ ಮಾಡೋದಕ್ಕೆ ಪತ್ನಿ ಸಹಿ ಮಾಡದ ಹಿನ್ನೆಲೆ ತಾಳಿ ಕಿತ್ತು ಹಲ್ಲೆ ಮಾಡಿ ತವರಿ ಕಳಿಸಿದ್ದ. ಇದರಿಂದ ಮನನೊಂದು ಶ್ರುತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಕಲಬುರಗಿ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿಜಯನಗರದಲ್ಲಿ ಆಟವಾಡಲು ಹೋಗಿದ್ದ ನೀರಿನ ಗುಂಡಿಗೆ ಬಿದ್ದು ಸಾವನ್ನಪ್ಪಿದ್ದಾನೆ. ಇನ್ನು ಬೆಂಗಳೂರಲ್ಲಿ ಹಸುಳೆಯನ್ನ ವೃದ್ಧನ ಬಳಿ ತೊರೆದು ಪಾಪಿ ಅಮ್ಮ ಪರಾರಿಯಾಗಿದ್ದಾಳೆ. ದೇವಸ್ಥಾನದಲ್ಲಿ ಹೈಡ್ರಾಮಾ ಮಾಡಿದ ಮಂಗಳಮುಖಿಗೆ ಲೇಡಿ ಪೊಲೀಸ್ ಕಪಾಳ ಮೋಕ್ಷ ಮಾಡಿದ್ದಾಳೆ. ಇನ್ನು ಮಳೆಗೆ ಮಹಿಳೆಯೊಬ್ಬರು ಬಲಿಯಾಗಿದ್ದಾರೆ. 5 ತಿಂಗಳ ಹಸುಗೂಸನ್ನ ವಯಸ್ಸಾದ ವೃದ್ಧನ ಬಳಿ ಬಿಟ್ಟು ತಾಯಿ ಎಸ್ಕೇಪ್ ಆದ ಘಟನೆ ದೊಡ್ಡಬಳ್ಳಾಪುರ ನಗರದ ಕಚೇರಿ ಪಾಳ್ಯದಲ್ಲಿ ನಡೆದಿದೆ. ತಾಯಿ ಇಲ್ಲದೆ ಕಂಗಾಲಾಗಿದ್ದ ಮಗುವನ್ನ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಅಧಿಕಾರಿಗಳು ರಕ್ಷಣೆ ಮಾಡಿದ್ದಾರೆ. ಕಳೆದ 2 ದಿನಗಳಿಂದ ತಾಯಿಗಾಗಿ ಕಾದು ಕಾದು ಸುಸ್ತಾದ ಮಗು ಹಾಗೂ ವೃದ್ಧ ಸುಸ್ತಾಗಿದ್ರು. ಸ್ಥಳೀಯರ ದೂರಿನ ಮೇರೆಗೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಮಗುವಿನ ರಕ್ಷಣೆ ಮಾಡಿದ್ದಾರೆ. ಶಿಶು ಮಂದಿರಕ್ಕೆ ರವಾನೆ ಮಾಡಿದ್ದಾರೆ. ನಾಪತ್ತೆಯಾಗಿರುವ ತಾಯಿಗಾಗಿ ಅಧಿಕಾರಿಗಳಿಂದ ಮಹಿಳಾ ಠಾಣೆಗೆ ದೂರು ನೀಡಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಕಚೇರಿ ಪಾಳ್ಯದಲ್ಲಿ ಪ್ರಕರಣ ದಾಖಲಾಗಿದೆ. 100 ಕೆಜಿಗೂ ಅಧಿಕ ಚಿನ್ನ ವಂಚಿಸಿರುವ ಸೌಂದರ್ರಾಜ್ ಅಲಿಯಾಸ್ ಚಿನ್ನತಂಬಿ ವಿರುದ್ಧ 500ಕ್ಕೂ ಹೆಚ್ಚು ಕೇಸ್ ದಾಖಲಾಗುವ ಸಾಧ್ಯತೆ ಇದೆ. ಪೊಲೀಸರು ಪತ್ರಿಕಾ ಪ್ರಕಟಣೆ ಕೊಟ್ಟ 3 ದಿನಗಳಲ್ಲಿ 256 ಕೇಸ್ ದಾಖಲಾಗಿರುತ್ತೆ. ಜನ ದಾಖಲೆಗಳ ಸಮೇತ ದೂರು ಕೊಡುತ್ತಿದ್ದಾರೆ. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬರಬೇಕಾಗಿರುವ ಜನ ಪೊಲೀಸರಿಗೆ ದೂರವಾಣಿಯಲ್ಲೇ ಮಾಹಿತಿ ನೀಡ್ತಾ ಇದ್ದಾರೆ. ಹೀಗೆ ದೂರವಾಣಿಯಲ್ಲಿ ಮಾಹಿತಿ ಕೊಟ್ಟವರ ಸಂಖ್ಯೆ 200ಕ್ಕೂ ಅಧಿಕ ಎನ್ನಲಾಗಿದೆ. ಕಲ್ಯಾಣ ಕರ್ನಾಟಕದಲ್ಲಿ ಇತ್ತೀಚೆಗೆ ಸುರಿದ ಮಳೆ ಬಿರುಗಾಳಿಗೆ ಅಪಾರ ಪ್ರಮಾಣದ ಬೆಳೆ ನಷ್ಟವಾಗಿದೆ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ದೇಗಲಮಡಿ ಗ್ರಾಮದಲ್ಲಿ ಬಾಳೆ ಬೆಳೆ ನಾಶವಾಗಿದೆ. ಸುಮಾರು 3 ಎಕರೆಯಲ್ಲಿ ಬೆಳೆದಿದ್ದ 3200 ಬಾಳೆ ಗಿಡಗಳು ನೆಲಕಚ್ಚಿವೆ. ದೇಗಲಮಡಿ ಗ್ರಾಮದ ರೈತ ಸೋಮಶೇಖರ್ ಎಂಬುವರು ಸಾಲ ಸೋಲ ಮಾಡಿ ಜಮೀನಿನಲ್ಲಿ ಬಾಳೆ ಬೆಳೆದಿದ್ರು. ಮಳೆ ಅವಾಂತರಕ್ಕೆ ಬಾಳೆ ಬೆಳೆದ ರೈತ ಇದೀಗ ಕಂಗಾಲಾಗಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಅಕಾಲಿಕ ಬಿರುಗಾಳಿ ಸಹಿತ ಸುರಿದ ಭಾರೀ ಮಳೆ ರೈತರ ಬದುಕನ್ನ ಸಂಕಷ್ಟಕ್ಕೆ ತಳ್ಳಿದೆ. ಜಿಲ್ಲೆಯ ಮಂದಕನಹಳ್ಳಿ ಗ್ರಾಮದಲ್ಲಿ ಚನ್ನಬಸಪ್ಪ ಎಂಬ ರೈತ ಬೆಳೆದಿದ್ದ ಪಪ್ಪಾಯಿ ಬೆಳೆ ಸಂಪೂರ್ಣವಾಗಿ ಹಾಳಾಗಿದ್ದು ಕುಟುಂಬ ಕಂಗಾಲಾಗಿದೆ. 3 ಎಕರೆ ಜಮೀನಿನಲ್ಲಿ ಬೆಳೆದಿದ್ದ ಪಪ್ಪಾಯಿ ತೋಟಕ್ಕೆ ಬಿರುಗಾಳಿ ಮತ್ತು ಆಲಿಕಲ್ಲು ಮಳೆ ಭಾರಿ ಹಾನಿ ಮಾಡಿದೆ. ಗಿಡಗಳ ಎಲೆಗಳೆಲ್ಲ ಉದುರಿ ಹೋಗಿದ್ದು 2 ತಿಂಗಳಲ್ಲಿ ಕಟಾವಿಗೆ ಬರಬೇಕಾಗಿದ್ದ ಬೆಳೆ ಕ್ಷಣಾರ್ಧದಲ್ಲಿ ನಾಶವಾಗಿದೆ. ಸುಮಾರು 2.5 ಲಕ್ಷ ರೂಪಾಯಿ ಖರ್ಚು ಮಾಡಿ ಬೆಳೆಸಿದ್ದ ಪಪ್ಪಾಯಿ ಬೆಳೆ ಕಣ್ಣೆದುರಲ್ಲೇ ಹಾಳಾಗಿರುವುದನ್ನು ಕಂಡು ರೈತ ಕಣ್ಣೀರಿಟ್ಟಿದ್ದಾನೆ.
ಬೀದರ್ ಜಿಲ್ಲೆಯಲ್ಲಿ ಸುರಿದ ಭಾರಿ ಮಳೆ ಮತ್ತು ಬಿರುಗಾಳಿ ರೈತರ ಬದುಕನ್ನೇ ಅಸ್ತವ್ಯಸ್ತಗೊಳಿಸಿದೆ. ಆಲಿಕಲ್ಲು ಸಹಿತ ಸುರಿದ ಮಳೆಗೆ ಮನ್ನಳ್ಳಿ ಗ್ರಾಮದ ರೈತ ವೀರಭೂಷಣ ಬೆಳೆದಿದ್ದ ರಸಪೂರಿ ಮಾವಿನ ಬೆಳೆ ಹಾನಿಗೊಳಗಾಗಿದೆ. 4 ಎಕರೆ ಜಮೀನಿನಲ್ಲಿ ಸಾವಯವ ಪದ್ಧತಿಯಲ್ಲಿ ರಸಪೂರಿ ಮಾವು ಬೆಳೆದಿದ್ದ ವೀರಭೂಷಣ ಜಿಲ್ಲೆಯಲ್ಲೇ ಈ ತಳಿಯ ಮಾವು ಬೆಳೆದಿದ್ದ ಏಕೈಕ ರೈತರಾಗಿದ್ದರು. ಹೈದರಾಬಾದ್ ಮಾರುಕಟ್ಟೆಯಲ್ಲಿ ಭಾರಿ ಬೇಡಿಕೆ ಹೊಂದಿದ್ದ ರಸಪೂರಿ ಮಾವು ಕಟಾವಿಗೆ ಸಿದ್ಧವಾಗಿದ್ದ ವೇಳೆ ಗಾಳಿ ಮಳೆಗೆ ಕ್ವಿಂಟಾಲ್ ಗಟ್ಟಲೆ ಹಣ್ಣು ನೆಲಕ್ಕುರುಳಿ ಹಾಳಾಗಿದೆ. ಉತ್ತಮ ಆದಾಯದ ನಿರೀಕ್ಷೆಯಲ್ಲಿದ್ದ ರೈತ ಇದೀಗ ಕಣ್ಣೀರಿಡುವ ಪರಿಸ್ಥಿತಿ ಎದುರಾಗಿದೆ. ಬೀದರ್ ಜಿಲ್ಲೆಯಲ್ಲಿ ಸುರಿದಂತಹ ಭಾರಿ ಮಳೆಯಿಂದಾಗಿ ಮಾವು ಬೆಳೆಗಾರರಿಗೆ ನಷ್ಟಕ್ಕೆ ಸಿಲುಕಿರುವಂತಹ ಸ್ಥಿತಿ ಈಗ ನಿರ್ಮಾಣ ಆಗಿರ್ತಕ್ಕಂಥದ್ದು. ಈ ದೃಶ್ಯದಲ್ಲಿ ಕೂಡ ಇಲ್ಲಿ ನೋಡಬಹುದು ನೀವು, ಬಿರುಗಾಳಿ ಸಹಿತ ಭಾರಿ ಮಳೆಯಿಂದಾಗಿ ಮಾವು ಗಿಡದಲ್ಲಿರ್ತಕ್ಕಂಥ ಎಲ್ಲ ಮಾವು ಕೂಡ ನೆಲಕ್ಕೆ ಉರುಳಿರ್ತಕ್ಕಂಥದ್ದು. ಎಷ್ಟು ಬಿದ್ದಿದೆ ಮಾವು ಅಂತಂತಂದ್ರೆ ಮುಗಿಲಿನ ಚುಕ್ಕಿ ಹಂಗೆ ಕಾಣಿಸ್ತದೆ, ಹಂಗೆ ಮಾವು ಹಾಳಾಗಿದೆ. ಹುಬ್ಬಳ್ಳಿಯಲ್ಲಿ ವಿದ್ಯುತ್ ಕಡಿತ ವಿರುದ್ಧ ಜನರು ಬೀದಿಗೆ ಬಂದು ಹೋರಾಟ ನಡೆಸಿದ್ದಾರೆ. ಗೋಕುಲ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದ್ದಾರೆ. ಕಳೆದ 3 ದಿನಗಳಿಂದ ವಿದ್ಯುತ್ ಇಲ್ಲದೆ ಪರದಾಡುವಂತಾಗಿದೆ ಎಂದು ಸ್ಥಳೀಯರು ಹೆಸ್ಕಾಂ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಕುಡಿಯೋ ನೀರು, ಶೌಚಾಲಯಕ್ಕೂ ನೀರಿಲ್ಲದೆ ಜನರು ಪರದಾಟ ನಡೆಸಿದ್ದಾರೆ. ಪಾಲಿಕೆ ಮತ್ತು ಹೆಸ್ಕಾಂಗೆ 10 ಬಾರಿ ಮನವಿ ಮಾಡಿದರೂ ಪ್ರಯೋಜನವಾಗಿಲ್ಲ ಎನ್ನುವ ಆರೋಪ ಕೇಳಿಬಂದಿದೆ. ಪ್ರತಿಭಟನೆಯಿಂದಾಗಿ 2 ಗಂಟೆಗಳ ಕಾಲ ಸಂಚಾರ ಅಸ್ತವ್ಯಸ್ತ ಉಂಟಾಗಿತ್ತು. ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿತ್ತು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಾಫಿ ಬೆಳೆಗಾರರಿಗೆ ಸಾವಯವ ಗೊಬ್ಬರ ಹೆಸರಿನಲ್ಲಿ ಕಳಪೆ ಗುಣಮಟ್ಟದ ಗೊಬ್ಬರ ವಿತರಣೆ ಮಾಡುತ್ತಿದ್ದ ಆರೋಪದಡಿ ಇಬ್ಬರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಚಿಕ್ಕಮಗಳೂರು ತಾಲೂಕಿನ ಕೆಳಗೂರು ಮತ್ತು ದಿಣ್ಣಿಕೆರೆ ಗ್ರಾಮದ 100 ರೈತರಿಗೆ ನಕಲಿ ಸಾವಯವ ಗೊಬ್ಬರ ವಿತರಣೆ ಮಾಡಲಾಗುತ್ತಿದೆ ಎನ್ನಲಾಗಿದೆ. ಮುಂಗಡವಾಗಿ ಹಣ ಪಡೆದು ಗೊಬ್ಬರ ನೀಡುತ್ತಿದ್ದ ವೇಳೆ ಬೆಳೆಗಾರರಿಗೆ ಅನುಮಾನ ಮೂಡಿದ್ದು ನೀರಿನಲ್ಲಿ ತೊಳೆದು ಪರೀಕ್ಷಿಸಿದಾಗ ಗೊಬ್ಬರದಲ್ಲಿ ಮಣ್ಣು ಮತ್ತು ಕಲ್ಲು ಪತ್ತೆಯಾಗಿದೆ. ಹೀಗಾಗಿ ಗೊಬ್ಬರ ವಿತರಣೆ ಮಾಡಲು ಬಂದಿದ್ದ ಇಬ್ಬರನ್ನ ರೈತರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಪ್ರಕರಣ ದಾಖಲಾಗಿದೆ. ವಿಜಯನಗರ ಜಿಲ್ಲೆಯಲ್ಲಿ ವಿದ್ಯುತ್ ಕಂಬದಲ್ಲಿ ವಿದ್ಯುತ್ ಪ್ರವಹಿಸಿ ಕಾರ್ಮಿಕ ಸಾವನ್ನಪ್ಪಿದ್ದಾರೆ. ಬಳ್ಳಾರಿಯಲ್ಲಿ ಈಗ ನೀರಲ್ಲಿ ಹುಳಗಳ ಪತ್ತೆ ಆತಂಕ ಸೃಷ್ಟಿ ಮಾಡಿದೆ. ಬಳ್ಳಾರಿ ಜಿಲ್ಲೆ ಸಂಡೂರಿನಲ್ಲಿ ಅತಿ ಅಪರೂಪದ ಇಂಡಿಯನ್ ರಾಕ್ ಪೈಥಾನ್ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ಬಿರು ಬೇಸಿಗೆ ನಡುವೆ ಬಳ್ಳಾರಿಯಲ್ಲಿ ಈಗ ನೀರಿನಲ್ಲಿ ಹುಳುಗಳ ಪತ್ತೆ ಆತಂಕ ಸೃಷ್ಟಿಸಿದೆ. ಸಿರಗುಪ್ಪ ತಾಲೂಕಿನ ರಾರಾವಿ ಗ್ರಾಮಕ್ಕೆ ಪೂರೈಕೆಯಾಗುವ ಕುಡಿಯುವ ನೀರಲ್ಲಿ ಹುಳಗಳು ಪ್ರತ್ಯಕ್ಷ ಆಗಿರೋದು ಜನರನ್ನ ತಲ್ಲಣಗೊಳಿಸಿದೆ. ರಾರಾವಿ ಕೆರೆಯ ನೀರನ್ನ ಶುದ್ಧೀಕರಣ ಮಾಡದೆ ಹಾಗೆ ಪೂರೈಕೆ ಮಾಡಲಾಗ್ತಾ ಇದೆ. ಹೀಗಾಗಿ ಕುಡಿಯೋ ನೀರಲ್ಲಿ ಕ್ರಿಮಿಕೀಟಗಳು ಕಾಣಿಸ್ಕೊಳ್ತಿವೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಹುಳುಯುಕ್ತ ನೀರನ್ನ ಹೇಗೆ ಕುಡಿಬೇಕು ಅಂತ ಪ್ರಶ್ನಿಸಿದ್ದಾರೆ. ಕೂಡಲೇ ಗ್ರಾಮಕ್ಕೆ ಶುದ್ಧ ಕುಡಿಯುವ ನೀರು ಪೂರೈಕೆ ಮಾಡಬೇಕು, ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಇದು ಒಂದು ಕುಡಿಯೋ ನೀರಿನ ಸಮಸ್ಯೆ ಭಾಳ ದಿನದಿಂದ ಹೇಳ್ತಾನೆ ಇದ್ದಾರೆ. ಈ ಒಂದು ಡೈಲಿ ಪ್ರತಿನಿತ್ಯ ಒಂದು ದಿನ ಅಲ್ಲ, ಇಡೀ ಎಲ್ಲ ಯಾವುದೇ ವಾರ್ಡ್ಗೆ ಹೋಗು ಇದೇ ನೀರಿನ ಸಮಸ್ಯೆ ಆಗೈತೆ. ಒಂದು ಜಲಡಿ ಹಾಕಿ ಏನಾದರೂ ಜಲಡಿ ಮರೆತು ಏನಾದರೂ ನೀರು ಹಿಡಿದಾರಂದರೆ ಭಾಳಷ್ಟು ಅನಾಹುತ ಆಗ್ತಾಯಿದ್ದಾವೆ. ಇದೇ ರೀತಿ ಕೆರೆ ರಾರಾವಿ ಕೆರೆಯಲ್ಲಿ ನೀರು ಬಿಡ್ತಾ ಇರೋದು, ಕುಡಿಯೋ ನೀರು ಬಿಡ್ತಾರೆ ದಿನಾಲು. ಆ ಬಿಡ್ತಕ್ಕಂಥ ನೀರಲ್ಲಿ ಭಾಳಷ್ಟು ಹುಳಗಳು ಬರ್ತಾ ಇದ್ದಾವೆ. ಮುಂಚೆನೂ ನಾವು ಇನ್ಫಾರ್ಮ್ ಮಾಡಿದ್ದೀವಿ, ಮಾಹಿತಿ ನೀಡಿದ್ದೀವಿ ಪಂಚಾಯತ್ಗೆ, ಆಮೇಲೆ RWS ಇವರು ಅಧಿಕಾರಿಗಳು ಗೌತಮಿ ಮೇಡಮ್ ಅವ್ರಿಗೂ. ಅವ್ರು ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ ಅನಿಸುತ್ತೆ. ಈಗೂ ಅದೇ ಥರ ನೀರು ಬರ್ತಾ ಇದೆ. ದೇಶಕ್ಕೆ ಮಾರಣಾಂತಿಕ ಎಬೋಲಾ ಆತಂಕ ಶುರುವಾಗಿದೆ. ವಿಶ್ವಸಂಸ್ಥೆಯಿಂದ ತುರ್ತು ಪರಿಸ್ಥಿತಿ ಘೋಷಣೆ ಬೆನ್ನಲ್ಲೇ ದೇಶದಲ್ಲಿ ಮತ್ತಷ್ಟು ಆತಂಕ ಹೆಚ್ಚಿದೆ. ಬುಂಡಿ ಬುಗ್ಗಿಯೋ ವೈರಸ್ ಎಬೋಲಾದ ಅಪರೂಪದ ತಳಿಯಾಗಿದ್ದು ಇದಕ್ಕೆ ಔಷಧಿ ಅಥವಾ ಲಸಿಕೆ ಇಲ್ಲ ಎನ್ನಲಾಗಿದೆ. ಹಾಗಾಗಿ ಆಫ್ರಿಕನ್ ಪ್ರವಾಸಿಗಳ ಬಗ್ಗೆ ಎಚ್ಚರದಿಂದ ಇರುವಂತೆ ಸೂಚಿಸಲಾಗಿದೆ. ಮಾರಕ ಎಬೋಲಾ ವೈರಸ್ ಬಗ್ಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ನೀಡಿದ್ದಾರೆ. ಎಬೋಲಾ ಆಫ್ರಿಕಾದ ಕಾಂಗೋ ಹಾಗೂ ಉಗಾಂಡದಲ್ಲಿ ಕಾಣಿಸಿಕೊಂಡಿದೆ. ನಮ್ಮ ದೇಶದಲ್ಲಿ ಎಲ್ಲೂ ಇದು ಕಾಣಿಸಿಕೊಂಡಿಲ್ಲ. ಆದರೂ ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಂತೆ ನಾವು ರೆಡಿ ಇದ್ದೀವಿ. ಕೇಂದ್ರದ ಮಾರ್ಗಸೂಚಿ ಫಾಲೋ ಮಾಡ್ತೀವಿ ಎಂದಿದ್ದಾರೆ. ಅದು ಆಫ್ರಿಕಾದಲ್ಲಿ ಸೀಮಿತವಾಗಿದೆ, ಇನ್ನೂ ನಮ್ಮ ದೇಶದಲ್ಲಿ ಎಲ್ಲೂ ಕೂಡ ಕಂಡು ಬಂದಿಲ್ಲ. ಆದರೆ ಇದು ಮುಂದೆ ಏನು ಮಾರ್ಗಸೂಚಿ ಕೇಂದ್ರ ಸರ್ಕಾರ ಹೇಳುತ್ತೆ ಅದರ ಪ್ರಕಾರ ನಾವು ನಡೀತೀವಿ ಹೊರತು ನಾವೇ ಏನೋ ಇದ್ರ ಬಗ್ಗೆ ತೀರ್ಮಾನ ತೊಗೊಳಕ್ಕೆ ಹೋಗೋದಿಲ್ಲ. ಇಲ್ಲ, ಇದುವರೆಗೂ ಯಾವುದೂ ಏನು ಬಂದಿಲ್ಲ. ಮಾರಾಟವಾಗದೆ ಉಳಿದಿದ್ದ ಅಪಾರ ಪ್ರಮಾಣದ ಮದ್ಯ ಹಾಗೂ ಬಿಯರ್ ದಾಸ್ತಾನನ್ನ ಅಬಕಾರಿ ಇಲಾಖೆ ಅಧಿಕಾರಿಗಳು ನಾಶ ಮಾಡಿದ್ದಾರೆ. ಕೂರ್ಗಳ್ಳಿಯ KSBCL ಡಿಪೋದಲ್ಲಿ ದಾಸ್ತಾನು ಮಾಡಿದ್ದ ಮದ್ಯ ಹಾಗೂ ಬಿಯರ್ ನೆಲಕ್ಕೆ ಸುರಿಯಲಾಗಿದೆ. ಅಬಕಾರಿ ಉಪ ಆಯುಕ್ತರ ಆದೇಶದ ಮೇರೆಗೆ ಅಬಕಾರಿ ಉಪ ಅಧೀಕ್ಷಕರಾದ HK ರಮೇಶ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆದಿದೆ. ಕಾರ್ಯಾಚರಣೆಯಲ್ಲಿ ಅಪಾರ ಪ್ರಮಾಣದ ಮದ್ಯ ಹಾಗೂ ಬಿಯರ್ ನಾಶಪಡಿಸಲಾಗಿದೆ.
ನಾಗರಹೊಳೆ ಬಂಡೀಪುರ ಅಭಯಾರಣ್ಯದಲ್ಲಿ ಇತ್ತೀಚೆಗೆ ಹುಲಿಗಳ ಸಂಖ್ಯೆ ಹೆಚ್ಚಾಗಿದೆ. ಸಫಾರಿ ಹೋದ ಪ್ರವಾಸಿಗರಿಗೆ ಈಗೀಗ ಹುಲಿಗಳು ದರ್ಶನ ನೀಡ್ತಾ ಇವೆ. ನಾಗರಹೊಳೆಯಲ್ಲಿ ಸಫಾರಿ ಹೋಗಿದ್ದ ಪ್ರವಾಸಿಗರ ಕ್ಯಾಮೆರಾದಲ್ಲಿ 2 ಹುಲಿಗಳು ಸೆರೆಯಾಗಿವೆ. ಫೋಟೋಗೆ ಹುಲಿಗಳು ಬಿಂದಾಸ್ ಪೋಸ್ ನೀಡಿವೆ. ಸದ್ಯ ಹುಲಿಗಳನ್ನ ನೋಡಿ ಪ್ರವಾಸಿಗರು ಖುಷ್ ಆಗಿದ್ದಾರೆ.